ಏನೊಂದು ಅಮೆರಿಕ ಮತ್ತು ಇರಾನ್ ಮಧ್ಯೆ ಕದನ ವಿರಾಮ ಆಗಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅಂತ. ಫಲಪ್ರದ ಆಗಲ್ಲ ಅನ್ನೋ ಸೂಚನೆ ಈಗಾಗಲೇ ಸಿಕ್ಬಿಟ್ಟಿದೆ. ಯಾಕೆಂದರೆ ಈ ಒಂದು ಕದನ ವಿರಾಮಕ್ಕೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಕ್ಯಾರೆ ಅಂತ ಹೇಳ್ತಿಲ್ಲ. ಏನಕ್ಕೆ ಕ್ಯಾರೆ ಅಂತಿಲ್ಲ ಅಂದರೆ, ಮೊದಲನೇದಾಗಿ ಕದನ ವಿರಾಮನೇ ಅತಿ ದೊಡ್ಡ ದುರಂತ ಅಂತ ಹೇಳ್ಬಿಟ್ಟು ಇಸ್ರೇಲ್ನ ವಿರೋಧ ಪಕ್ಷಗಳು ಅಲ್ಲಿನ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಿದಾವೆ. ಅದೆಂಗ್ರಿ ನೀವು ಕದನ ವಿರಾಮ ಪ್ರಸ್ತಾಪ ಮಾಡ್ಕೊಂಡ್ರಿ ಅಂತ. ಆದರೆ ಈ ಇಸ್ರೇಲ್ ಸರ್ಕಾರ ಹೇಳ್ತಿರೋದು, ಬೆಂಜಮಿನ್ ನೆತನ್ಯಾಹು ಸಾರಥ್ಯ ಸರ್ಕಾರ ಹೇಳ್ತಿರೋದು, ಈ ಸಂಧಾನ ನಾವು ಮಾಡ್ಕೊಂಡಿರೋದಲ್ಲ, ಅಮೇರಿಕ ಮತ್ತು ಇರಾನ್ ಮಧ್ಯೆ ಆಗಿರೋಂಥದ್ದು ಅಂತೇಳಿ. ಜೊತೆಗೆ ಈ ಒಂದು ಆಡಳಿತ ಪಕ್ಷ ಏನು ಹೇಳ್ತಿದೆ, ಬೆಂಜಮಿನ್ ನೆತನ್ಯಾಹು ಅವರ ಪಾರ್ಟಿ, ಇದೊಂದು ಕದನ ವಿರಾಮ ಇದೆಯಲ್ಲ, ಇದು ರಾಜಕೀಯ ನಿರ್ಧಾರ ಅಷ್ಟೇ ಅಂತ ಘೋಷಣೆ ಮಾಡಿದ್ದಾರೆ. ಏನಕ್ಕೆ ರಾಜಕೀಯ ನಿರ್ಧಾರ ಅಂದರೆ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯ ರಾಜಕೀಯ ಕಾರಣಕ್ಕಿಂತ ಆರ್ಥಿಕ ಕಾರಣಕ್ಕಿಂತ ತುಂಬ ದೊಡ್ಡದು. ಅದೇ ಕಾರಣಕ್ಕಾಗಿ ನಾನು ಹೇಳ್ತಿದ್ದೀನಿ ಅದು ಧಾರ್ಮಿಕ ಕಾರಣ ಅಂತ. ಏನದು ಧಾರ್ಮಿಕ ಕಾರಣ, ನಾನು ನಿಮ್ಗೆ ಅದನ್ನು ಹಂತವಾಗಿ ವಿವರಿಸ್ತೀನಿ. ಅದಕ್ಕೆ ಮೊದಲೇ ಈಗೊಂದು ಏನು ಘಟನಾವಳಿ ನಡೀತಿದೆ ಅಂತ ನೋಡೋದಾದರೆ, ಈ ಒಂದು ಕದನ ವಿರಾಮ ಜಾರಿ ಏನೋ ಆಯ್ತಲ್ಲ, ಆ ಜಾರಿಯಾದ ಬೆನ್ನಲ್ಲೇ ಲೆಬನಾನ್ ದೇಶದ ಹೆಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿ ಆಗ್ತಾ ಇದೆ. ಯಾರ ಕಡೆಯಿಂದ? ಇಸ್ರೇಲ್ ಕಡೆಯಿಂದ. ಅತ್ತ ಹೆಜ್ಬುಲ್ಲಾ ಕೂಡ ಸುಮ್ಮನೆ ಇಲ್ಲ. ಈ ಲೆಬನಾನ್ನಿಂದ ಏನೊಂದು ಉತ್ತರ ಇರಾನ್ನ ಮೇಲೆ ದೊಡ್ಡ ಮಟ್ಟದ, ಉತ್ತರ ಇಸ್ರೇಲ್ನ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸ್ತಾ ಇದೆ. ಏನಕ್ಕೆ ಅಂದರೆ, ಈ ಒಂದು ಇರಾನ್ ಪ್ರೇರಿತ ಉಗ್ರ ಸಂಘಟನೆ ಇದೆಯಲ್ಲ ಲೆಬನಾನ್ನಲ್ಲಿ, ಅವ್ರ ವಿರುದ್ಧ ನಮ್ಮ ಯುದ್ಧ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ನೆತನ್ಯಾಹು ಅವರು ಘೋಷಣೆ ಮಾಡಿದರು. ಹಂಗಾಗಿ ಇಂದು ಬೆಳಗ್ಗೆಯಿಂದನೇ ದೊಡ್ಡ ಮಟ್ಟದ ದಾಳಿ ನಡೀತಾ ಇದೆ. ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂದರೆ, ಒಂದು ಆ್ಯಂಬುಲೆನ್ಸ್ನಲ್ಲಿ ಗಾಯಾಳುಗಳನ್ನ ಸಾಗಣೆ ಮಾಡಲಾಗ್ತಿತ್ತು ಲೆಬನಾನ್ನ ರಾಜಧಾನಿ ಬೈರೋತ್ ಬಳಿ. ಆ ಒಂದು ಆ್ಯಂಬುಲೆನ್ಸ್ ಹೋಗುವಂಥ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಮೇಲೆ ಪ್ರಿಸಿಷನ್ ಸ್ಟ್ರೈಕ್ ಆಗಿದೆ. ಆ್ಯಂಬುಲೆನ್ಸ್ನಲ್ಲಿ ಇದ್ದಂಥ ಗಾಯಾಳುಗಳು ಮತ್ತು ಡ್ರೈವರು ಸೇರಿ ಒಟ್ಟು 4 ಜನ ಸಾವನ್ನಪ್ಪಿದ್ದಾರೆ. ಈ ಥರ ಒಂದು ಕೃತ್ಯವನ್ನು ಇಸ್ರೇಲ್ ಮಾಡಿದೆ. ಇದನ್ನ ಒಂದು ರೀತಿ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳ್ಬೋದು. ಜೊತೆಗೆ ಏನೊಂದು ಕದನ ವಿರಾಮ ಜಾರಿಗೆ ಬರ್ತಾ ಇದೆ, ಆ ಕದನ ವಿರಾಮ ಜಾರಿಗೆ ಬರಬಾರ್ದು ಅನ್ನೋ ಉದ್ದೇಶ ಕೂಡ ಇಸ್ರೇಲ್ಗೆ ಇರ್ಬೋದು. ಅದೇ ಕಾರಣದಿಂದಾಗಿ ಇಸ್ರೇಲ್ ಈ ರೀತಿಯಾದಂಥ ಒಂದು ದಾಳಿಯನ್ನು ಮಾಡ್ತಾ ಇದೆ. ಮತ್ತು ಲೆಬನಾನ್ ಮೇಲೆ ದಾಳಿ ನಿಲ್ಲಿಸಬೇಕು ಅನ್ನೋ ಒಂದು ಇರಾನ್ ಆಗ್ರಹ ಏನಿದೆ, ಅದಕ್ಕೆ ಕ್ಯಾರೆ ಅಂತಿಲ್ಲ. ನಾನು ಈ ಹಿಂದೆ ಹೇಳ್ತಿದ್ದೆ ನಿಮಗೆ, ಒಟ್ಟು 10 ಷರತ್ತುಗಳನ್ನು ಇಟ್ಟಿದೆ ಇರಾನ್ ಅಂತ ಹೇಳ್ಬಿಟ್ಟು. ಆ ಷರತ್ತುಗಳ ಪೈಕಿ ನಮ್ಮ ಬೆಂಬಲಿಗರ ಮೇಲೂ ದಾಳಿ ನಡಿಬಾರ್ದು ಅನ್ನೋದು ಒಂದು ಇರಾನ್ನ ಷರತ್ತಾಗಿತ್ತು. ಆದರೆ ಆ ಷರತ್ತಿಗೆ ಇಸ್ರೇಲ್ ಕ್ಯಾರೆ ಅಂತಿಲ್ಲ. ಏನಕ್ಕೆ ಅಂದರೆ, ಇಸ್ರೇಲ್ಗೆ ಈ ಕದನ ವಿರಾಮ ಪ್ರಸ್ತಾಪನೆ ಒಪ್ಪಿಗೆ ಇಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕದನ ವಿರಾಮ ಪ್ರಸ್ತಾಪ ಏನಕ್ಕೆ ಒಪ್ಪಿಗೆ ಆಗ್ತಿಲ್ಲ ಅಂದರೆ, ಈ ಒಂದು ಹೋರಾಟ ಅನ್ನೋದಿದೆಯಲ್ಲ, ಇದು ಕೇವಲ ಆರ್ಥಿಕವಾದ ಹೋರಾಟ ಅಲ್ಲ, ರಾಜಕೀಯ ಕಾರಣಕ್ಕಾಗ್ತಿರೋ ಹೋರಾಟ ಅಲ್ಲ, ಅಥವಾ ಭೂಮಿಗಾಗಿ ನಡೀತಿರೋ ಕಿತ್ತಾಟ ಅಲ್ಲ. ಇದು ಧರ್ಮಕ್ಕಾಗಿ ನಡೀತಿರೋ ಹೋರಾಟ, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳಕ್ಕಾಗಿ ನಡೀತಿರೋಂಥ ಹೋರಾಟ. ಏನೊಂದು ಶಿಯಾ ಮುಸ್ಲಿಂ ರಾಷ್ಟ್ರ ಇದೆ ಇರಾನ್, ಅದು ಹೇಳ್ತಿರೋದು ಈ ಒಂದು ವಿಶ್ವ ಭೂಪಟದಲ್ಲಿ ಯಹೂದಿ ರಾಷ್ಟ್ರ ಅನ್ನೋದು ಇರಲೇಬಾರ್ದು, ಜಿಯೋನಿಸ್ಟ್ ಇರಲೇಬಾರ್ದು. ಅದಕ್ಕೆ ಅವ್ರು ಹೇಳ್ತಿರೋದು ಡೆತ್ ಟು ಇಸ್ರೇಲ್ ಅಂತೇಳಿ, ಡೆತ್ ಟು ಅಮೇರಿಕಾ ಅಂತೇಳಿ. ಅಮೇರಿಕಾ ಬಡ ಸೈತಾನ್, ಇಸ್ರೇಲ್ನೊಂದು ಛೋಟಾ ಸೈತಾನ್ ಅಂತ ಹೇಳ್ಬಿಟ್ಟು ಅವ್ರು ಇರಲೇಬಾರ್ದು. ಹಂಗಾಗಿ ತಮ್ಮ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರುವಂಥ ಹೋರಾಟ ಇದು ಈ ಇಸ್ರೇಲ್ನವರು. ಯಾಕೆ ಅಸ್ತಿತ್ವಕ್ಕಾಗಿ ಹೋರಾಟ ನಡೀತಾ ಇದೆ ಅಂದರೆ, ಅದಕ್ಕೂ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಏನಕ್ಕೆ ಅಂದರೆ, ಅದಕ್ಕೆ ಹೇಳೋದು ಅಬ್ರಾಮ್ ಅಕಾರ್ಡ್ ಅಂತ ಹೇಳ್ಬಿಟ್ಟು. ಏನಿದು ಅಬ್ರಾಮ್ ಅಕಾರ್ಡ್ ಅಂದರೆ, ಅಬ್ರಾಮ್ ಒಪ್ಪಂದ ಅಂತ ಹೇಳ್ಬೋದು. ಈ ಒಪ್ಪಂದದ ಮೇಲೆ ಕೊಲ್ಲಿ ರಾಷ್ಟ್ರಗಳ ಜೊತೆ ಏನೋ ಇಸ್ರೇಲ್ ದೋಸ್ತಿ ಮಾಡ್ಕೊಂಡಿದೆ. ಅಂದರೆ ಕೊಲ್ಲಿ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳೇ. ಯಾವುದು ಇರಾನ್ ಮುಸ್ಲಿಂ ರಾಷ್ಟ್ರ ಇದೆ, ಅದೇ ರೀತಿ ಕೊಲ್ಲಿ ರಾಷ್ಟ್ರಗಳು ಕೂಡ ಮುಸ್ಲಿಂ ರಾಷ್ಟ್ರಗಳೇ. ಆದರೂ ಕೂಡ ಏನೊಂದು ಸುನ್ನಿ ಬಾಹುಲ್ಯದ ರಾಷ್ಟ್ರಗಳೇನಿದ್ದಾವೆ, ಬಹ್ರೇನ್ ಇರ್ಬೋದು, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ, ಆ ರಾಷ್ಟ್ರಗಳ ಜೊತೆ ಈ ಒಂದು ಅಬ್ರಾಮ್ ಅಕಾರ್ಡ್ಗೆ ಇಸ್ರೇಲ್ ಸೈನ್ ಹಾಕಿದೆ. ಆ ರಾಷ್ಟ್ರಗಳು ಕೂಡ ಒಪ್ಪಿದೆ. ಆದರೆ ಒಂದು ಶಿಯಾ ಬಾಹುಳ್ಯದ ಒಂದು ಇರಾನ್ ಏನಿದೆಯಲ್ಲ, ಅದು ಇವ್ರ ಜೊತೆ ಈ ಅಬ್ರಾಮ್ ಅಕಾರ್ಡ್ಗೆ ಒಪ್ಕೊಂತಿಲ್ಲ. ಅದು ಸರಿ, ಈ ಅಬ್ರಾಮ್ ಅಕಾರ್ಡ್ ಏನು ಈ ಒಂದು ಒಪ್ಪಂದಕ್ಕೆ ಅಂದರೆ, ಈ ಒಂದು ಕೊಲ್ಲಿ ರಾಷ್ಟ್ರಗಳ ಅಂದರೆ ಮಧ್ಯಪ್ರಾಚ್ಯದಲ್ಲಿರೋ ಎಲ್ಲ ದೇಶಗಳ ಮಧ್ಯ ಒಂದು ಸಹಭಾಗಿತ್ವ ಬರಬೇಕು, ಶಾಂತಿ, ಸಾಮರಸ್ಯ, ಸಹಬಾಳ್ವೆ ಮತ್ತು ಸಮೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಒಪ್ಪಂದ ಮಾಡ್ಕೊಂಡಿರೋದು ಮಧ್ಯಪ್ರಾಚ್ಯದಲ್ಲಿರುವಂಥ, ನಮ್ಮ ಪಶ್ಚಿಮ ಏಷ್ಯಾದಲ್ಲಿರುವಂಥ ಈ ಎಲ್ಲ ರಾಷ್ಟ್ರಗಳು. ಆದರೆ ಈ ಒಂದು ಗುಂಪಿಗೆ ಇರಾನ್ ಯಾಕೆ ಸೇರ್ತಿಲ್ಲ? ಅದಕ್ಕೆ ಕೂಡ ಇರೋದು ಪ್ರಮುಖವಾಗಿ ಧಾರ್ಮಿಕ ಕಾರಣ. ಏಕದೇವತಾವಾದಿಗಳ ಧರ್ಮ ಅಂತ ಹೇಳ್ತಾರಲ್ಲ, ಏನದು? ಕೇವಲ ಒಂದು ದೇವರಲ್ಲಿ ನಂಬಿಕೆ ಇರುವಂಥ ಧರ್ಮ. ಯಾವುದಾದ್ರು ಒಂದು ದೇವರಲ್ಲಿ ನಂಬಿಕೆ ಇರೋ ಯಹೂದಿಗಳು ಕೂಡ ಏಕದೇವತಾರಾಧಕರು, ಮತ್ತು ಅದೇ ರೀತಿಯಾದಂಥ ಮುಸ್ಲಿಮರು ಕೂಡ ಏಕದೈವತಾರಾಧಕರು, ಮತ್ತು ಕ್ರೈಸ್ತರು ಕೂಡ ಏಕದೈವತಾರಾಧಕರು. ಈ ಎಲ್ಲ ಏಕದೈವತಾರಾಧಕರ ಒಂದು ಧರ್ಮಗಳಿದೆಯಲ್ಲ, ಯಹೂದಿ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್, ಅವೆಲ್ಲ ಧರ್ಮಗಳ ಮೂಲ ಪುರುಷ ಅಂತ ಯಾರನ್ನ ಕರೀತಾರೆ ಅಂದರೆ, ಆತ ಅಬ್ರಹಾಂ. ಹಾಗಾಗಿ ಈ ಅಬ್ರಹಾಮಿಕ್ ರಿಲಿಜನ್ ಅಂತ ಏನು ಕರಿತೀವಲ್ಲ,
ಆ ರಿಲಿಜನ್ನವರಾದ ನಾವು ಎಲ್ಲ ಒಂದಾಗಿರಬೇಕು, ನಾವೆಲ್ಲ ಶಾಂತಿ ಸಹಬಾಳ್ವೆ ಸೌಹಾರ್ದತೆಯಿಂದ ಇರಬೇಕು, ಆ ಮೂಲಕ ಸಮೃದ್ಧಿ ಹೊಂದಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಅಮೆರಿಕ ಸಾರಥ್ಯದಲ್ಲಿ ಏನೊಂದು ಈ ಒಂದು ಸಂಧಾನ ಪ್ರಕ್ರಿಯೆ ನಡೀತು. ಆ ಸಂಧಾನ ಪ್ರಕ್ರಿಯೆಗೆ ಬಹುತೇಕ ಕೊಲ್ಲಿ ರಾಷ್ಟ್ರಗಳು ಸಹಿ ಹಾಕಿದ್ದಾವೆ, ಮೊರಾಕೋ ಸಹಿ ಹಾಕಿದೆ, ಜೊತೆಗೆ ಸುಡಾನ್ ಕೂಡ ಸಹಿ ಹಾಕಿದೆ. ಆದರೆ ಇದಕ್ಕೆ ಇರಾನ್ ಸಹಿ ಹಾಕಿಲ್ಲ. ಯಾಕೆಂದರೆ ಇರಾನ್ನ ಶಿಯಾ ಬೌಳ್ಯದ ಸರ್ಕಾರ ಏನಿದೆ, ಮುಸ್ಲಿಂ ಕ್ಲರಿಕ್ಗಳು, ಮುಸ್ಲಿಂ ಧರ್ಮಗುರುಗಳು, ಅವರು ಈ ಒಂದು ಅಬ್ರಾಮ್ ಅಕಾರ್ಡ್ನ ಒಪ್ಪೋದಿಲ್ಲ. ಏನಕ್ಕೆ ಅವರು ಒಪ್ಪೋದಿಲ್ಲ ಅಂದರೆ, ಒಂದು ಮುಸ್ಲಿಂ ಕ್ರೈಸ್ತ ಮತ್ತು ಯಹೂದಿ ಧರ್ಮದ ಮೂಲ ಪುರುಷ ಇದ್ದಾರಲ್ಲ ಅಬ್ರಹಾಂ, ಆ ಅಬ್ರಹಾಮಿಕ್ ರಿಲಿಜನ್ನಲ್ಲಿ ಹುಟ್ಟಿರೋಂಥ ಈ 3 ಧರ್ಮಗಳ ಕಾರಣದಿಂದಾಗಿ ಈ ಒಂದು ಅಬ್ರಹಾಂ ಅಕಾರ್ಡ್ನಲ್ಲಿ ನಾವೆಲ್ಲ ಒಂದಾಗಬೇಕು, ಮತ್ತು ಈ ಅಬ್ರಹಾಂ ಅವರ ಹೆಸರಿನಲ್ಲೇನೆ ನಾವೆಲ್ಲ ಒಂದಾಗಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಮಧ್ಯಸ್ಥಿಕೆ ವಹಿಸಿ 1990ರ ದಶಕದಲ್ಲಿ ಈ ಒಂದು ಪ್ರಯತ್ನಗಳನ್ನು ಮಾಡಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ಸಿತ್ತು. ಆದರೆ ಅಂದಿನಿಂದ ಇಂದಿನವರೆಗೂ ಇರಾನ್ ಒಪ್ತಿಲ್ಲ. ಯಾಕೆಂದರೆ ಅವರು ಈ ಯಹೂದಿಗಳನ್ನು ನಾವು ನಂಬೋದಿಲ್ಲ, ಈ ಜಿಯೋನಿಸ್ಟ್ ಅಂತ ಏನು ಕರೀತಾರೆ ಅವರನ್ನು ನಾವು ನಂಬೋದಿಲ್ಲ, ಅವರ ವಿರುದ್ಧ ನಮ್ಮ ಹೋರಾಟ ನಿರಂತರ ಅಂತ ಹೇಳ್ತಾ ಇದೆ. ಹಂಗಾಗಿ ಅವತ್ತಿಂದ ಇವತ್ತವರೆಗೂ ಸಹಿ ಆಗ್ತಿಲ್ಲ. ಕೊಲ್ಲಿ ರಾಷ್ಟ್ರಗಳು ಒಪ್ಪಗಿದ್ರು ಕೂಡ ಶಿಯಾ ಪ್ರಾಬಲ್ಯದ ಇರಾನು ಯಾವತ್ತಿಗೂ ಅಂದಿಗೂ ಮತ್ತು ಇಂದಿಗೂ ಭಿನ್ನ ನಿಲುವನ್ನೇ ತಳಿತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವಾಗ ಕದನ ವಿರಾಮ ಅಂದರೆ ಈ ಒಂದು ಯುದ್ಧ ಅನ್ನೋದೇನಿದೆ ಅದು ಕೇವಲ ರಾಜಕೀಯ ನಿರ್ಧಾರಗಳಿಗಲ್ಲ, ಆರ್ಥಿಕ ನಿರ್ಧಾರಗಳಿಗಲ್ಲ, ಮತ್ತು ಭೂಮಿಗೋಸ್ಕರ ನಡೆಯುವ ಹೋರಾಟ ಅಲ್ಲ, ಇದರ ಹಿಂದೆ ಒಂದು ಧರ್ಮದ ತಳಹದಿನೂ ಇದೆ ಅಂತ ಹೇಳೋದು ಈ ಒಂದು ಸ್ಲೈಡ್ಗಳ ಉದ್ದೇಶ ಆಗಿತ್ತು ವೀಕ್ಷಕರೇ.